ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಫ್ರೆಂಡ್ಸ್, ಇದು ನಮ್ಮ ಬಾಳೆ ತೋಟ. ನಾವು ಬಾಳೆ ಮತ್ತು ಅಡಿಕೆನ ಎರಡೂ ಕೂಡ ಮಿಕ್ಸಲ್ಲಿ ಹಾಕಿದ್ದೀವಿ. ಗೈಸ್, ಏನು ಇದು ತೋರಿಸ್ತಿದ್ದೀರಾ ಅಂತ ಅಂದ್ಕೊಬೋದು. ನಾನು ನಮ್ಮ ಬಾಳೆ ತೋಟದಲ್ಲಿ ಬೆಳೆದಂಥ ತರಗನ್ನೇ ಬಳಸಿ ಅಡಿಕೆ ಗಿಡಕ್ಕೆ ಹೇಗೆಲ್ಲ ಗೊಬ್ಬರ ಮಾಡ್ಕೊಬೋದು ಅನ್ನೋದನ್ನು ನಾವು ಓನಾಗಿ ಮಾಡಿರೋ ಅಂಥದ್ದು. ಯಾರೂ ನಮಗೆ ಇದನ್ನ ಹೇಳಿರೋದಲ್ಲ. ನಾವು ಇದನ್ನು ಸೆಕೆಂಡ್ ಟೈಮ್ ಮಾಡಿರೋದು. ನಮಗೆ ಒಳ್ಳೆ ರಿಸಲ್ಟ್ ಕೂಡ ಬಂದಿದೆ. ಗೈಸ್, ನಾವು ಈ ಸೆಕೆಂಡ್ ಟೈಮಿಗೆ ಬಾಳೆನ ಬಿಡ್ತೀವಲ್ಲ, ಆವಾಗ ತುಂಬ ಕಂದುಗಳು ಹೊರಟಿರುತ್ತೆ. ನಾವು ಒಂದನ್ನು ಮಾತ್ರ ಸೆಕೆಂಡ್ ಬೆಳೆಗೆ ಬಿಡ್ಕೊಳ್ತೀವಿ. ಆ ಹೊರಟಿರೋ ವೇಸ್ಟ್ ಕಂದುಗಳನ್ನ ಎಲ್ಲೆಲ್ಲೋ ಬಿಸಾಕೋ ಬದಲು ಆ ಕಂದುಗಳನ್ನ ಯೂಸ್ ಮಾಡ್ಕೊಂಡು ನಾವು ಗೊಬ್ಬರ ಮಾಡ್ಕೋಬೋದು. ನಾವು ಹೇಗೆ ಮಾಡಿದ್ದೀವಪ್ಪ ಅಂದರೆ, ನಾವು ಕೋಳಿ ಗೊಬ್ಬರನ ತರಿಸ್ಕೊಂಡಿದ್ವಿ ಗೈಸ್. ಇದು ನೋಡಿ, ಕೋಳಿ ಗೊಬ್ಬರ ಇದು ಕೆಲವೊಂದು 20 kg ಪ್ಯಾಕೆಟ್ ಇದೆ, ಕೆಲವೊಂದು 25 kg ಪ್ಯಾಕೆಟ್ ಇದೆ. ಇದನ್ನು ನಾವು ಗಿಡ ಸುತ್ತ ಒಂದು ಬಾಣಲಿ ಒಂದು ಗಿಡಕ್ಕೆ ಅಂತ ಹಾಕಿದ್ದೀವಿ. ನೀವು ಅಡಿಕೆ ಗಿಡಕ್ಕೆ ತೆಂಗಿನ ಗಿಡಕ್ಕೆ 2ರಿಂದ 3 ಬಾಣಲಿನ ಹಾಕೊಬೋದು. ಯಾಕಂದರೆ ಅದು ತೆಂಗಿನ ಗಿಡ ದೊಡ್ಡದಿರುತ್ತೆ, ಅಡಿಕೆ ಗಿಡ ಚಿಕ್ಕದಾಗಿರುತ್ತೆ. ಸೊ ಹಾಗಾಗಿ ನಾವು ಅಡಿಕೆ ಗಿಡಕ್ಕೆ 1 ಬಾಣಲಿ ಹಾಕಿದ್ದೀವಿ, ತೆಂಗಿನ ಗಿಡಕ್ಕೆಲ್ಲ 2ರಿಂದ 3 ಬಾಣಲಿನ ಹಾಕಿದ್ದೀವಿ. ಗೈಸ್, ಇದು ಗೊಬ್ಬರ ಹಾಕಿದ ನಂತರ ನೀವು ಗೊಬ್ಬರ ಹಾಕಬೇಕಾದ್ರೆ ಅಡಿಕೆ ಗಿಡಕ್ಕೆ ಒಂದು ಅರ್ಧ ಅಡಿ ಡಿಸ್ಟೆನ್ಸಲ್ಲಿ ಗೊಬ್ಬರನ ಹಾಕಿ. ಯಾಕಂದರೆ ಅದು ಸೀದಾ ಡೈರೆಕ್ಟ್ ಬೇರಿಗೆ ಹಾಕಬೇಡಿ. ಒಂದು ಅರ್ಧ ಅಡಿ ಡಿಸ್ಟೆನ್ಸ್ ಗ್ಯಾಪ್ ಇಟ್ಟು ಸುತ್ತ ಗಿಡಕ್ಕೆ ಹಾಕಿ. ನಂತರ ಸಿಕ್ಕಿರೋ ಅಂಥ ಕಂದುಗಳು ಅಂದರೆ ವೇಸ್ಟು, ಒಂದು ಕಂದನ್ನು ಬಿಟ್ಟು ಬೇರೆಲ್ಲ ನಾವು ಕಡ್ದು ಹಾಕ್ತೀವಲ್ಲ, ಆ ಕಂದುಗಳನ್ನ ಚಿಕ್ಕದಾಗಿ ಸಣ್ಣದಾಗಿ ಪುಡಿ ಮಾಡಿ ಅಡಿಕೆ ಗಿಡ ಸುತ್ತ ಹಾಕಿ. ಇದೆಲ್ಲ ಮಾಡಿದ ನಂತರ ನೀವು ಡ್ರಿಪ್ಪಲ್ಲಿ ಹಾಯಿಸೋ ಅಂಥವ್ರಾಗಲಿ, ಪೈಪಲ್ಲಿ ಹಾಯಿಸೋರು ಅಂಥವ್ರಾಗಲಿ ಮಿನಿಮಮ್ 2 or 3 ಡೇಸು ನೀಟಾಗಿ ಕೊಡ್ಕೊಳೋ ಥರ ನೀರು ಹಾಯಿಸಿದ ಮೇಲೆ ಕನಿಷ್ಠ 15 ಡೇಸು ಇದು ನೀರನ್ನ ತೊಗೊಳೋದಿಲ್ಲ. ಯಾಕಂದರೆ ನಾವು ಗೊಬ್ಬರದ ಮೇಲೆ ತರಗನ್ನ ಮುಚ್ಚಿರೋದ್ರಿಂದ ಆದಷ್ಟು ತೇವಾಂಶ ಇದ್ದೇ ಇರುತ್ತೆ. ಎಷ್ಟೇ ಬಿಸಿಲು ಹೊಡೆದ್ರೂ ಕೂಡ ಅದು ತೇವಾಂಶ ಡ್ರೈ ಆಗೋಲ್ಲ. ಹಾಗೆ ನಾವು ಹಾಕಿರೋ ತರಗು ಕೂಡ ಆ ಗೊಬ್ಬರ ಜೊತೆ ಸೇರ್ಕೊಂಡು ಇದು ಕೂಡ ಗೊಬ್ಬರ ಆಗ್ತಾ ಹೋಗುತ್ತೆ, ಇದು ಕೂಡ ಕರಗ್ತಾ ಹೋಗುತ್ತೆ. ಫ್ರೆಂಡ್ಸ್, ನೋಡ್ತಾ ಇರ್ಬೋದು, ನಾವು ಬೆಳೆದಿರೋ ಅಂಥ ಸೊಪ್ಪಾಗಲಿ, ತರಗ ಆಗಲಿ, ಇನ್ನೊಂದಾಗಿರ್ಬೋದು, ಎಲ್ಲೋ ಕಡ್ದು ವೇಸ್ಟ್ ಆಗೋದಕ್ಕಿಂತ ನಮ್ಮ ತೋಟಕ್ಕೆ ನಾವು ಗೊಬ್ಬರ ಮಾಡ್ಕೋಬೋದು. ಹಾಗೆ ಸೋಗೆ ಆಗಿರ್ಬೋದು, ಪ್ರತಿಯೊಂದನ್ನು ಕೂಡ ನಾವು ಚಿಕ್ಕದಾಗಿ ಕಟ್ ಮಾಡೋದ್ರಿಂದ ಗೊಬ್ಬರ ಆಗಿ ಯೂಸ್ ಮಾಡ್ಕೋಬೋದು ಫ್ರೆಂಡ್ಸ್.